ಹೇಳಿ ಮೇಡಮ್. ಮೌನ ವ್ರತದಲ್ಲಿ ಮಾತಾಡ್ತಾ ಇದೀಯಾ? ಮೌನ ವ್ರತದ್ದು ಮೀನಿಂಗ್ ಗೊತ್ತಾ ನಿಂಗೆ? ಮಾತಾಡಂಗಿಲ್ಲ. ಏನಕ್ಕೆ ಮೌನ ವ್ರತ ಬೇರೆ? ಒಳ್ಳೆ ಗಂಡ ಸಿಗಲಿ ಅಂತನಾ? ಒಳ್ಳೆ ಅಮ್ಮ ಸಿಗಲಿ ಅಂತನಾ? ಮತ್ತೆ ಟೂ ಕ್ಯಾಮ್ರಾ ರೀಲ್ಸ್ ನೋಡಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಳಿಸೋಳೆ. ನೋಡಿಲ್ಲ ಅಂತ ಅಂದ್ಬಿಟ್ಟು ಟೂ ಅಂತೆ. ಏನು ಕಳಿಸಿದೀಯಾ? ನಾನು ಇನ್ಸ್ಟಾಗ್ರಾಮೇ ಓಪನ್ ಮಾಡಲ್ಲ. ಮಾಡಿದ್ರೆ ಏನೋ ನಂದು ವೀಡಿಯೋಸ್ಗಳು ಎಷ್ಟು ರನ್ ಆಗೈತೆ ಅಂತ ನೋಡ್ತೀನಿ. ಕೆಲವೊಂದೊಂದು ಅಷ್ಟು ಬಿಟ್ಟರೆ ನಾನು ಮೆಸೇಜ್ಗೆ ಹೋಗಲ್ಲ. ಅಲ್ಲಿರೋ ರೀಲ್ಸ್ ನೋಡ್ತೀನಿ. ನನಗೆ ಯಾರು ಮೆಸೇಜ್ ಮಾಡ್ತಾರೆ? ಯಾರು ಮಾಡ್ತಾರೆ ಹೇಳು? ಏನು ಕಳಿಸಿದ್ಯಾ? ಗೊತ್ತಿಲ್ವಂತೆ ಸಿಟ್ಟು, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಊಟ ಮಾಡ್ದಾ? ಸರಿ ನೋಡ್ತೀನಿ ಬಿಡು, ಅದಕ್ಕೆ ಯಾಕೆ ಅಷ್ಟೊಂದು ಸಿಟ್ಟು? ನೀ ಮೋಸ್ಟ್ಲಿ ನಿನ್ನ ಕೆನ್ನೆಗೆ 2 ಬಾರಿಸಿದ್ರೆ ದಪ್ಪ ಆಗ್ತವೆ ಅನ್ಸುತ್ತೆ ನೀ ಕೆನ್ನೆಗಳು ಎಲ್ಲ. ತಿರುಗಿಲೆ ಪಟ ಅಂತ ಬಾರಿಸ್ತೀನಿ. ಆ ಕಣ್ಣು ನೋಡಿದ್ರೆ ಒಳಗಡೆ ಬಾವಿ ಓದಂಗೆ ಹೋಗೈತಿ. ಬಿಡು ಇಷ್ಟೋ ತನಕನೂ 1 ಗಂಟೆ ಆಯಿತು. ಇಷ್ಟೋ ತನಕ ಏನು ಕತ್ತೆ ಕಾಯ್ತಾ ಇದೆಯಾ? ನನಗೆ 1000 ಸರಿ ಹೇಳಿದ್ರು ಅದನ್ನೇ ಮಾಡ್ತೀಯಲ್ಲ. ಮಲಗು ಅಂದ್ರೂ ಏನು ನಂಗೆ ನಿಮ್ಮ ತುತ್ತು ಮಾಡಿ ಅನ್ನ ತಿನ್ನಿಸ್ತಿದ್ದ? ಮಾತಾಡಮ್ಮ. ಅಲ್ಲೋಡಲಿ ಮಾತು ಬರಲ್ವಾ? ಮಾತಾಡಲ್ವಾ? ಎಷ್ಟು ದಿನ? ಒಳ್ಳೇದು ನೀ. ನಾನು ನಾಳೆ ಪಾಯಸ ಮಾಡ್ತೀನಿ ಏನಿ ನೀನು ಮಾತಾಡೋದೇ ಇದ್ರೆ. ಪಾಯಸ ಅಡುಗೆ ಏನು ಮಾಡಿದ್ಯಾ? ಮುದ್ದೆ ಮಾಡು ಅಂತ ಅಂದೆ. ಮುದ್ದೆ ಮಾಡಿಟ್ಟಿದ್ಯಾ? ಅವರೆಕಾಳು ಸಾರು. ಮೊನ್ನೆ ಇವರು ಕಾಲೇಜ್ಗೆ ಹೋಗ್ಬಿಟ್ಟು ಬರಬೇಕಾದ್ರೆ 2.5 kgಗೆ 100 ರೂಪಾಯಿ ತಗೊಂಡ್ರು. ಹೌದು, ಅದನ್ನು ತಗೊಂಬಂದು ಬಿಡಿಸಿ ಕೊಟ್ಟಿದ್ದಕ್ಕೆ ಬೆಳಿಗ್ಗೆ ನಾನೇ ಎಂಥದ್ದು ಸಾರು ಮಾಡೋಗಿದ್ದೆ. ಇವಳು ಏನು ಮಾಡಿದ್ಲು ಅಂದರೆ ಬಾತ್ ಮಾಡಿದ್ಲು. ಅಪ್ಪಿ ಬಾತ್ ಎಷ್ಟು ಚೆನ್ನಾಗಿತ್ತವ? ಎಷ್ಟು ಚೆನ್ನಾಗಿ ಮಾಡಿದ್ಲು ಗೊತ್ತಾ? ಅವಳನ್ನೇ ಕೇಳಿ ಎಷ್ಟು ಚೆನ್ನಾಗಿ ಮಾಡಿದ್ಲು ಅಂತ. ಹೆಂಗೆ ಮಾಡಿದ್ದವ ಬಾತ್ನ? ನಂಗೆ ಅದರ ಟೇಸ್ಟೇ ಬರಲ್ಲ. ನೀ ಅದು ಹೆಂಗೆ ಮಾಡ್ತೀಯ? ನೀ ಮನೆ ಟ್ರೈನಿಂಗ್ ಕೊಡ್ತೀನಿ. ಹೆಂಗೆ ಮಾಡಿದ್ದು? ತುಂಬ ಚೆನ್ನಾಗಿತ್ತು. ಅದೇ ಟ್ರೈನಿಂಗ್ ಕೊಡ್ತೀನಿ ಅಂದೆ. ತರಲೆ ಇನ್ನೂ ಅಷ್ಟೊಂದು ಬಾತ್ ಐತೆ. ಇನ್ನೂ 1.5 ಪಾವ್ ಅಷ್ಟು. ಗೊತ್ತಿಲ್ಲ, ನಾಳೆ ತಿಂಡಿಗೆ ಅದೇ ಬಿಸಿ ಮಾಡ್ತೀನಿ. ತಿಂಡಿ ಮಾಡೋದು ತಪ್ಪು ಹಂಗಂತ ಅಂದ್ಬಿಟ್ಟು ಅದನ್ನ ಯಾರು ತಿಂತಾರೆ ಪುನಃ? ಬರೀ ಇಲ್ದವೆ ಥರ ಆಡ್ಬೇಡ. ಮತ್ತೆ ಸಂಜೆ ಬಿಸಿ ಮಾಡ್ಕೊಂಡು ಅದಕ್ಕೆ ಹಾಕೊಂಡಿದ್ದೀನಿ. ಮಾಡ್ಬೇಡಿ. ನಿಮ್ಗೆ ಚೆನ್ನಾಗೇ ಕಾಣಿಸ್ತಿದ್ಯಪ್ಪ. ಸಂಜೆ ಟೈಮ್ಗೆ ಬಾತ್ನ ಬಿಸಿ ಮಾಡ್ಕೊಂಡು ಪಕೋಡನೋ, ಈರುಳ್ಳಿ ಪಕೋಡನೋ, ಬಜ್ಜಿನೋ, ಬೋಂಡನೋ ಹಾಕೊಂಡು ನೆಂಚ್ಕೊಂಡು ತಿನ್ನೋದ್ಬಿಟ್ಟು ಅಷ್ಟು ಆಗಲ್ವ? ಈಗ ಬಿಸಿ ಮಾಡ್ಕೊಂಡು ಬೆಳಗ್ಗೆ ತಿಂಡಿ ಬಿಸಿ ಮಾಡಿ ನೆನ್ನೆ ಬೆಳಗ್ಗೆ ಬಾತ್ನ ಮತ್ತೆ ಇದು ಕೊಟ್ಟರೆ ಹಿಂಸೆ ಆಗಲ್ಲ ತಿನ್ನೋಕ್ಕೆ ಪಾಪ. ಮತ್ತೆ ತಿಂದು ಖಾಲಿ ಮಾಡಬೇಕಿತ್ತು ಇವತ್ತು. ಇನ್ನೆಷ್ಟು ತಿಂತಾರೆ? ನಾನು 2 ಬಾಕ್ಸ್ ಅಂತ ತೊಗೊಂಡೋಗಿದ್ದೀನಿ. ಮಧ್ಯಾಹ್ನ ಬೆಳಗ್ಗೆ 2 ಬಾಕ್ಸ್ ತೊಗೊಂಡೋಗಿದ್ದೀನಿ ನಾನು. ನೀನೇ ತಿಂದಿಲ್ಲ ಅನ್ಸುತ್ತೆ. ನೀನು ಮಾಡಿರೋ ಬಾತ್ ನೀನೇ ತಿಂದಿಲ್ಲ. ತಿಂದೆ? ಓ, ನೀನು ತಿಂದಿದ್ರೆ ಕಮ್ಮಿ ಆಗುತ್ತೆ. ನೀನೇ ತಿನ್ನಲ್ಲ ನೀನು ಮಾಡಿದ ಬಾತ್ನ. ಮತ್ತು ನಮ್ಗೆ ಹೇಳ್ತೀಯ ಹಿಂಗೆ ಅಲ್ವಾ? ಅವರೆಕಾಳು ಸಾರು. ಈಗೇನಂತ ಸೀಸನ್ ಇಲ್ಲ, ತುಂಬ ಸೊನೆ ಏನಿರಲ್ಲ ಅವರೆಕಾಳು. ಆದರೂ ಇಷ್ಟ ನಮಗೆ. ಬಾತ್ಗಳು, ಸಾಂಬಾರುಗಳು, ಸೊಪ್ಪಿನ ಸಾಂಬಾರುಗಳಿಗೆ, ಅದರಲ್ಲೂ ಬಸ್ಸಾರುಗಳಿಗೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಸೊಪ್ಪು ಹಾಕಿದ್ರೆ. ನಾನು ಬೆಳಗ್ಗೆ ಹೋಗ್ಬೇಕಾದ್ರೆ ಬರೀ ಅವರೆಕಾಳು ಮೆಂತ್ಯ ಸೊಪ್ಪು ಹಾಕಿ ಮಾತ್ರ ಸಾಂಬಾರು ಮಾಡಿರೋದು. ತರಕಾರಿ ಯಾವುದೂ ಹಾಕಲಿಲ್ಲ, ಬರೀ ಕಾಳಂದೆ ಮಾಡೋಣ ಅಂತ. ಸಾಂಬಾರು ಬಿಸಿ ಇಡ್ತೀನಿ. ಇಲ್ಲಿ ತರಕಾರಿ ಹಾಕಿಲ್ಲ ಅಂತ ನಮ್ಮ ಮನೇಲಿ ನೆಂಚ್ಕೊಳ್ಳೋಕ್ಕೆ ಬಜ್ಜಿ ತಂದಿರೋದು ಆಯಿತಾ. ನೀವು ಮುದ್ದೆ ಮಾಡಿಟ್ಟವಳಿಗೆ ಸ್ವಲ್ಪ ಒಣಗ್ದಾನೆ ಇದೆ ಅಲ್ವಾ ಅಪ್ಪಿ? ನಿನ್ನ ಬಾತ್ ನೋಡಿ, ಈಗ ತೋರಿಸ್ತೀನಿ ನೋಡಿ ಎಷ್ಟು ಬಾತ್ ಐತೆ. ಬೆಳಗ್ಗೆ ಮಾಡೋಳೆ ಬಾತಿನ್ನ ಇಷ್ಟು ಉಳ್ಕೊಂಡೈತೆ. ಸಂಜೆಗೆ ಬಿಸಿ ಮಾಡ್ಕೊಂಡು ತಿಂದಿದ್ರೆ ಅಷ್ಟು ಬಾತು ಖಾಲಿ ಆಗೋದು. ವೈಟ್ ರೈಸ್ ಇಷ್ಟೊಂದೈತೆ ಅನ್ಸುತ್ತಲ್ಲವ? ವೈಟ್ ರೈಸ್ ಹಾಕೋ ಇಷ್ಟೊಂದೈತೆ.
ಅವಳಿಗೆ ತಲೆ ಕೂದಲು ಕಟ್ ಮಾಡ್ಕೊಡ್ತೀನಿ ಅಂತ ನಾನೇ ಪಾಪ. ಮಾಡ್ಕೊಂಡೆ ಏನ ನಾನೇ ಮಾಡ್ಕೊಂಡೆ. ಯಾಕವ್ವ ಇನ್ನೇನು ನಿಮ್ 4 ವಾರದಿಂದ ಕೇಳ್ತಿದ್ದೀನಿ ಮಾಡ್ಕೊಡ್ತೀನಿ ಬಿಡು. ತುದಿ ಒಂಚೂರು ಕಟ್ ಮಾಡಿ ಅಂತ. ಚೆನ್ನಾಗಿ ಮಾಡ್ಕೊಂಡಿದ್ಯಾ? ಹ್ಮ್. ಸಾರಿ ಅಪ್ಪಿ, ಮಾಡ್ಕೊಡ್ತೀನಿ ಬಿಡು ನೋಡ ನೀಟಾಗಿ ಎಂತದು ಶೇಪ್ ತೆಗೆದು ಮಾಡ್ಕೊಡ್ತೀನಿ. ಇನ್ನೊಂದು ಫಿಗರ್ ಮಲಗಿದೆ. ಇದೇನಿ ಇವಳು ವಿ ಶೇಪಲ್ಲಿ ಮಲಗ್ತಾಳೆ. ಮಲಗ್ದಂಗ್ ಮಲ್ಕತಾಳೆ, ನಂಗೆ ಜಾಗನೇ ಬಿಡಲ್ಲ. ಕಾಫಿ ಇನ್ನೊಂದು ಲೋಟ ಇಟ್ಕೊಂಡು ಕುಡಿಬೇಕಿತ್ತು ಕಣವ. ಆ ಲೋಟಗಳು ಎತ್ತಿಡ್ಬೇಕು ಅನ್ನೋದೇ ಮನುಷ್ಯಂಗೆ ಬರೋದಿಲ್ಲ. ಎಷ್ಟು ಹೇಳೋದು. ಆ ಕ್ಲಿಪ್ನ ನಾನು ನೋಡ್ತಾ ಇದ್ದೀನಿ, ಬಟ್ಟೆ ಒಣಗಾಕ ಕ್ಲಿಪ್ಪು 3 ದಿನದಿಂದ ಅಲ್ಲೇ ಬಿದ್ದಿದೆ. ನಾನು ನೋಡಿಲ್ಲ, ಇವತ್ತೇ ನೋಡಿಲ್ಲ. ಹೌದಾ, ಸರಿ ನಾಳೆ ಮತ್ತೆ ಹೇಳ್ತೀನಿ. ಅದಲ್ಲೇ ಬಿದ್ದಿರುತ್ತೆ. ಪುಣ್ಯಕ್ಕೆ ತೆಗೆದ್ಲು ಸಾಕು ವಿಡಿಯೋ ಅದು. ಈಗ ಆಚೆ ಕಡೆ ಹಾಕ್ಬೇಕಿತ್ತು ನಾನು. ಅಂತೂ ಕರೆಕ್ಟ್ ಆಗಿಲ್ಲ ಪಿನಿಂದ ಕಟ್ ಮಾಡಿರೋದು. ಬಿಡು, ಒಂದೊಂದು ಕಾಲಲ್ಲಿ ಯಾಕೆ ತೆಗಿತೀಯ ಬಾಗ್ಲನ್ನ? ನೋಡು ಮತ್ತೆ ಅದ್ರೊಳಗೆ ಬಿತ್ತು ಕಣಮ್ಮ. ಬಾ ಸರಿ, ಹೋಗಿ ಮಲ್ಕೋ. ನಾನು ಊಟ ಮಾಡ್ಕೊಂಡು ನನ್ನ ಪಾಡಿಗೆ ಮಲ್ಕೋತೀನಿ. ನಾನು ಲೇಟು ಮಲ್ಗೋದು. ನಾ ಮಲ್ಗತ್ತೆ. ಲೈಟ್ ಆಫ್ ಮಾಡಿ ಫಸ್ಟ್. ಹೋಗು ನೀನು ರೂಮ್ ಸರ್ಕೋಗಿ ಕಾಡ್ಸೋದಲ್ಲ. ಎಣ್ಣೆ ಕೊಡಿ ಅಂದ್ರೆ ಮಲ್ಕೋ ಅಂತ ಹೇಳಿ ಅದೇನು ಬುದ್ಧಿ ಕಲ್ತ್ಕೊಂಡಿದ್ದೀರಿ. ಒಳ್ಳೆ ಕತೆ ಆಯಿತು ಕಣಮ್ಮ ನಿಂದು. ಮಾಡ್ಕೊಡ್ತೀನಿ ತಡಿ, ಮಸಾಜ್ ಮಾಡ್ಕೊಡ್ತೀನಿ ನೀಟಾಗಿ. ಮಸಾಜ್ ಮಾಡಿದ್ರೆ ಎಲ್ಲ ನಾನು ನಿನಗೆ ನೀಟಾಗಿ ಎಣ್ಣೆ ಹಚ್ಚಿ ನೀಟಾಗಿ ಮಸಾಜ್ ಮಾಡ್ತೀನಿ ಮಗಳೇ. ಒಂದ್ಸರಿ ಕೂದಲು ಕಟ್ ಮಾಡಿಲ್ಲ ಅಂತ ಎಷ್ಟು ಮಾತಾಡ್ತೀಯ? ಹಾಂ, ವಾರ ಕರೆದು ನಾನು ಎಣ್ಣೆ ಹಚ್ಚಿ ನೀಟಾಗಿ ತಲೆ ಮಸಾಜ್ ಮಾಡಿ ನೋಡು. ನನಗೆ ಯಾವ ಥರ ಕೂರ್ಸ್ಕೊಂಡು ಮಾಡ್ತೀಯ ನೀನು? ಎಷ್ಟು ಸಲ ಕೇಳಿ ತಲೆಗೆ ಎಣ್ಣೆನೇ ಹಾಕ್ಸ್ಕೊಳಲ್ಲ. ಅಯ್ಯೋ ನಾನು ಶಾಪ್ಗೆ ಹೋಗ್ಬೇಕು ಅಂದ್ಕೊಂಡು ನಡೀರಿ ಸುಮ್ಮನೆ. ಎಣ್ಣೆ ತಲೆಗೆ ಎಣ್ಣೆ ಹಾಕೊಂಡಾರು ಶಾಪ್ಗೆ ಹೋಗೋಕ್ಕಾಗಿತ್ತಾ? ಅದಕ್ಕೆ ಹಾಕ್ಸ್ಕೊಳ್ಳಲ್ಲ. ಎರಡೆರಡು ಮಾತಾಡ್ಬೇಡಿಮ್ಮ ನೀವು. ಅದು ಊಟ ಮಾಡೋಗಿ ಆಯ್ತು. ಸರಿ, ಓಕೆ ಫ್ರೆಂಡ್ಸ್, ಊಟ ಮಾಡಿ ನಾನು ಬೆಳಗ್ಗೆ ಸಿಗ್ತೀನಿ ಮತ್ತೆ. ಬಾಯ್, ಗುಡ್ ನೈಟ್. ಕೆಲಸಿಲ್ಲ, ಬೆಳಗ್ಗೆ ಸಿಗ್ತೀನಿ. ನಿನಗೆ ಯಾಕೆ ನೋಡುವಂತ ಎಷ್ಟು ಕೊಬ್ಬನಿಗೆ ನೋಡಿ ಹೆಂಗಾಡ್ತಾಳೆ. ನೀನು ಬ್ಲಾಗ್ ಮಾಡಿ ಸ್ಟಾರ್ಟ್ ಮಾಡುವ. ನೀನು ಬ್ಲಾಗಲ್ಲಿ ನಾನು ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೆ, ಈಗ ತಿಂದೆ ಅನ್ಕೊಂಡು ಮಾಡಲ್ಲ ನಾನು. ಬೆಳಗ್ಗೆ ಏನು ತಿಂದೆ ಅಂತ ಮಾಡಿದ್ದೆ ನಾನು. ಆದರೂ ಕೊಬ್ಬಲ್ಲಿ ಆಡ್ತಿದ್ದೀಯ, ಯಾಕೆ ಕೊಬ್ಬು ಕರಗಿಸ್ತೀನಿ ಹೇಳಿ ನೋಡೋಣ. ಎಷ್ಟು ದಿನ ನೀನು ಇನ್ನು ಸ್ಟ್ಯಾಂಡರ್ಡಾಗೆ ಮಾಡಬೇಕು ಅಂದ್ಕೊಂಡಿದ್ದೀಯಲ್ವ, ಎಷ್ಟು ದಿನ ಮಾಡ್ತೀಯ ಅಂತ ನೋಡ್ತೀನಿ. ಆಮೇಲೆ ನೀನು ಬರ್ಸ್ಟ್ ಆಗ್ಬಿಡ್ತೀಯ ಮಾಡ್ತಾ ಮಾಡ್ತಾ ಮಾಡ್ತಾ. ಬಾ, ನಿಂಗೆ ಎಣ್ಣೆ ಹಚ್ಕೊಟ್ಬಿಟ್ಟೇನೆ, ಆಮೇಲೆ ಊಟ ಮಾಡ್ತೀನಿ. ಊಟ ಮಾಡಿಬಿಡಿ ಫಸ್ಟ್. ಬೇಡ ನಾನು ಈಗ ಊಟ ಮಾಡಲ್ಲ. ನೋಡ್ರಿ ಫಸ್ಟ್ ಊಟ ಮಾಡಿ, ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಹಾಕೋಸ್ಕೊಂಡು. ಬೇಕಾಗಿಲ್ಲ, ಹೋಗಿ ಮಲ್ಕೋಗಿ. ಹಂಗಾರೆ ಚೆನ್ನಾಗಿ ನಿದ್ರೆ ಹೊಡೆದಿದ್ದೀಯ ಅನ್ನೋ. ಏನು ಮನೆ ಮತ್ತೆ ಇಷ್ಟು ನೀಟಾಗಿ ಇಟ್ಕೊಬಿಟ್ಟಿದ್ದೀರಾ? ಲ್ಯಾಪ್ಟಾಪ್ ಅಲ್ಲೇ ಬಿದ್ದಿರುತ್ತಲ್ವಾ ಅಲ್ಲಿ? ಅದು ಯಾವಾಗಲೂ ಅಲ್ಲೇ ಬಿದ್ದಿರುತ್ತೆ ಲ್ಯಾಪ್ಟಾಪು. ನಿಮ್ಮಪ್ಪ ಕ್ಲೀನ್ ಮಾಡಿರೋದ, ನಿಮ್ಮ ತಂಗಿ ಕ್ಲೀನ್ ಮಾಡಿರೋದ? ಮೇಡಮ್ ಅವರ ಪೂಜೆ ಮಾಡೋರು ಇವತ್ತು ಸದ್ಯ. ಪೂಜೆ ಹಿಂಗಿದ್ರೆ ನನಗೂ ಖುಷಿ ಅಲ್ಲ. ಬಂದ ತಕ್ಷಣ ಮನೆ ನೋಡಿದ್ರೆ ನೀಟಾಗಿದ್ದರೆ ಖುಷಿ ಆಗುತ್ತೆ. ನೀವು ಹರಡ್ಕೊಂಡೊಳ್ಳೆ ಹುಚ್ಚರು ಥರ ಇದ್ದರೆ ಸಿಟ್ಟು ಬರುತ್ತೆ ಬರ್ತಿದ್ದಂಗೆ. ಯಾರಿಗಾದ್ರೂ ಅಷ್ಟೇ, ಮನೆಗೆ ಬಂದ ತಕ್ಷಣ ಮನೆ ಲಕ್ಷಣವಾಗಿರ್ಬೇಕು, ಗೊತ್ತಾಯ್ತಾ? ಹಾಂ, ಯಾರಿಗಾದ್ರೂ ಅಷ್ಟೇ, ಅದು ಲಕ್ಷಣ. ಸರಿ, ಉಗುರು ಬಣ್ಣ ಅಷ್ಟೊಂದಲ್ಲಿ ಇಟ್ಟಿದೆಯಲ್ಲ ನೈಲ್ ಪಾಲಿಶ್ಗಳನ್ನ. ಒಂದು ಬಾಕ್ಸ್ ಖಾರಕ್ಕೆ ಇಡೋದಲ್ವ? ಹೆಚ್ಚು ಕಮ್ಮಿನ ಒಳ್ಳೆಯ ಸಿಪ್ಪಕ್ಕೆ ಹೋಗಿ ಬಂದೆ. ಒಂದು ತಿಂಗಳು ಹೆಚ್ಚು ಕಮ್ಮಿ. ಈಗ ಹಚ್ಕೊ. ನೈಲ್ ರಿಮೂವರ್ ತಗೋ ಅಂತ 1000 ಸರಿ ಹೇಳಿದ್ದೀನಿ. ಕೆರಿ ಈಗ ನಾಯಿ ಕೆರೆದಾಗೆ ನಾಯಿ ಏನೋ ತೋಡ್ತಿರುತ್ತಲ್ಲ. ನಮ್ಮ ಮಾತನ್ನ ನೀನು ಕೇಳಲ್ಲ. ನಾನಲ್ಲ ನಿನ್ನ ಮಾತು ಕೇಳದೆ ಇರೋದು, ನೀನು ನನ್ನ ಮಾತು ಕೇಳಲ್ಲ. ನೋಡು, ಹಂಗೆ ಕೆರ್ಕೊಂಡು ಕೂತ್ಕೋಬೇಕು. ಅದ್ಯಾವ ಹಣೆ ಬರ? ನಿನಗೆ ಬೇಡ, ನಮ್ಗಾರ ತಗೋಬೇಕು ತಾನೆ. ಹಾಂ, ನಮ್ಮ ಕೈ ತಗೊಬರ್ತೀನಿ ಬಿಡಮ್ಮ. ಇಲ್ಲೆರಡು, ಇಲ್ಲಿ ನೋಡಿ, ಇಲ್ಲ ಇದು ಇಲ್ಲೆರಡು. ಸೆಲೆಕ್ಷನ್ ಅದು. ಒಟ್ಟು 7 ಸೆಲೆಕ್ಷನ್ ಹಾಕು. ಒಂದು ಕೆಲಸ ಮಾಡಿ, ಎಲ್ಲನೂ ಮಿಕ್ಸ್ ಮಾಡ್ಬಿಟ್ಟು ಹಾಕೊಂಬಿಡು. ಬಾಯಿ ಕರಿತಾರ ನೋಡಿ. ಕೆರಿಯ ನೀ ಚಿಕ್ಕೋದ್ರಲ್ಲಿ ಹಂಗೆ ಕೆರಿತು. ಇಲ್ಲ, ಬಾಯಿ ಕರ್ಕೊಂಡು ಕೆರಿತಾರಮ್ಮ. ಅದೆಲ್ಲ ಒಳಗಡೆ ಹೋಗಲ್ವಮ್ಮ ಕೆಮಿಕಲ್ಲು. ನೀನು ಎಷ್ಟು ಗಬ್ಬು ಹಂಗಾರೆ. ಬೇರೆಯವ್ರಿಗೆಲ್ಲ ಹೇಳ್ತೀಯ ಗಬ್ಬು ಅಂತ. ತೆಗಿ ಗಬ್ಲಿ.
ಓಕೆ ಫ್ರೆಂಡ್ಸ್, ನಾನು ಇವತ್ತು ಊಟ ಮಾಡಿ ಲೇಟ್ ಆಗುತ್ತೆ ಊಟ ಮಾಡೋ ತನಕ. ಊಟ ಮಾಡಿಕೊಂಡು ಅವಳು ತಲೆಗೆ ಎಣ್ಣೆ ಹಚ್ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ನಿಮಗೆ ಸಿಗ್ತೀನಿ. ಬಾಯ್. ಇವತ್ತಿನ ಬ್ಲಾಗ್ನ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಏನಮ್ಮ ತಿಂಡಿ ನಾಳೆ ಹೇಳಂಗಲ್ಲ ಬಾತ್ ಬೇಡ ಕಣವ ಪ್ಲೀಸ್. ಉಡ್ದಿರ ಅವಲಕ್ಕಿ ಐತೆ, ಅವಲಕ್ಕಿ ತಿನ್ನೋದಲ್ಲ ಬಾತ್ ಒಂದು ಪಕ್ಷ ತಿನ್ಕೊಂಡು ನೀ ಬೇರೆ ರೊಟ್ಟಿ ಗಿಟ್ಟಿ ಮಾಡ್ಕೊಡು, ಹಂಗೆ ರವೆ ರೊಟ್ಟಿ ಥರ. ಓಕೆ ಬೇಡ ಕಣವ, ನೀನಾದ್ರೂ ತಿನ್ಬಿಡ್ತೀಯಾ? ಆಯಿಲ್ ಬೇಕು ನಾಳೆ. ಆಯಿಲ್ ತಂದು ಕೊಡ್ತೀನಿ. ನೀನು ಆಯಿಲ್ ತರುತ್ತೇನೆ ಮಾಡು ಅಂತ ಹೇಳ್ಬಿಡ್ತಾರ. ನಿಂಗೆ ಏನು ಬೇಕು ಅದನ್ನು ಕೇಳು, ತಂದು ಕೊಡ್ತೀನಿ. ತರಿಸ್ಕೊಡ್ತೀನಿ. ನೀವು ತಂದ್ಕೊಡ್ತೀರ? ತರಿಸ್ಕೊಡ್ತೀನಿ. ನಿನ್ಗೇನು ಬೇಕು ಕೇಳೋದನ್ನು ತರಿಸ್ಕೊಡ್ತೀನಿ. ಏನೋ ಸ್ಪೆಷಲ್ ವಡೆ ಉದ್ದಿನ ವಡೆ. ಎಷ್ಟೊಂದು ಲೋಟ ಹಾಕಿದ್ದ ನಿನ್ನೆ ಅವರೆಕಾಳು ಸಾರಿಗೆ. ನೆಂಚ್ಕೊಳಕ್ಕೆ ನೋಡಿ ಎಣ್ಣೆನೇ ಕಾದಿಲ್ಲ, ಆವಾಗಲೇ ಹಾಕಿಟ್ಲು. ಅದು ಕಾದಿದೆ ಅಂತ ನೋಡಿದ್ದು. ನಿಮ್ದೆಲ್ಲ ಊಟ ಆಯ್ತಾ? ನಿನ್ನೆ ವ್ಲಾಗ್ನ ನಿನ್ನೆ ರಾತ್ರಿ ವ್ಲಾಗ್ ಕಂಪ್ಲೀಟ್ ಮಾಡಿದ್ದೆ, ನಾಳೆ ಸಿಗ್ತೀನಿ ಅಂತ. ಮತ್ತೆ ಇವತ್ತು ರಾತ್ರಿ ಸಿಕ್ಕಿದ್ದೀನಿ ಅಲ್ವಾ? ನಿನ್ನ ಫ್ರೆಂಡ್ ಇವತ್ತು ಹೆಂಗೆ ಕೂಗ್ತಿತ್ತವ ಬೆಳಗ್ಗೆನೆ? ಹಾಂ, ಬೆಳಗ್ಗೆನೆ ಹುಸಿ ಕೂಗ್ತಿರ್ಲಿಲ್ಲ. ಅದೇನು ನಾಯಿನೋ ರಾಕ್ಷಸನೋ ಗೊತ್ತಿಲ್ಲ. ಏನೋ ಮತ್ತೆ ಹೆಂಗಾಡ್ತಿದ್ದೊಡೆ. ಏನೊಂದು 2 ನಿಮಿಷ ಸುಮ್ಮನಿರ್ತಿರ್ಲಿಲ್ಲ, ಹುಸಿ ಕಿರ್ಚ್ತಿರ್ಲಿಲ್ಲ. ನೀ ಕಿರ್ಚಿ ಅದು ಗಂಟ್ಲಿಗೆ ಏನು ಬಂದ್ಬಿಟ್ಟೈತೋ ಗೊತ್ತಿಲ್ಲ, ಅಷ್ಟು ಕಿರ್ಚುತ್ತೆ. ನಾಯಾಡ್ದಂಗೆ ಆಡ್ತಾರೆ. ಸುಮ್ಮನೆ ಅದು ಬೆಂದಿಲ್ಲ, ಅದೇನು ತಿನ್ನೋಕೈತೆ ನೋಡಿ. ಇದು ಬೆಂದೈತೆ, ಇದು ಹಿಟ್ಟಾದಂಗೆ ಏನಿಲ್ಲ, ತಿನ್ಬೋದು. ಟೇಸ್ಟ್ ನೋಡೋಕೆ ಏನಾಗಲ್ಲ. ಒಂದೊಂಚೂರು ಹಸಿಮೆಣ್ಸಿನ್ಕಾಯಿ ಹಾಕುವೆ. ಸಾಕು, ಜಾಸ್ತಿನೇ ಹಾಕಿದ್ದೀನಿ. ಮೆಣಸು ಇದೆ, ಮೆಣಸು ಫ್ಲೇವರ್ ತುಂಬ ಚೆನ್ನಾಗಿದೆ. ನಾನು ಹೇಳ್ಕೊಟ್ಟಾಗೆ ಮಾಡಿದ್ಯಲ್ಲ? ಓಕೆ. ಇಲ್ಲ, ನನಗೆ ಗೊತ್ತಾಗ ಮಾಡಿದ್ದೀನಿ. ಉದ್ದಿನ ವಡೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡೋ ಅಂತ ಡಿಶ್ ಇದು. ಬಾ, ನಾನು ಹಾಕ್ತೀನಿ. ನಿಮಗೆ ಓಲ್ ಮಾಡೋಕೆ ಗೊತ್ತಾಯಿಲ್ಲ, ಮಾಡೀಗ. ಅದೊಂದು ಆಗಿಲ್ಲ ಅಷ್ಟೇ, ಇವೆರಡು ಆಗಿದೆ. ಅದೇನು ಗೊತ್ತಾ, ತಕ್ಷಣ ಸರಿ ಹೋಯ್ತಿಲ್ಲ. ಹೆಂಗೆ ಗೊತ್ತಾ? ನಾನು ಹಾಕಿದ್ದೀನಿ, ತೋರಿಸ್ಕೊಡ್ತೀನಿ. ತೋರಿಸ್ತೀನಿ. ಅದು 2-3 ಅಲ್ಲ, ಇವೆರಡು ಬಂದೈತೆ ಇಲ್ಲ ಅಂತ ಹೇಳ್ತಲ್ಲ. ಆಯ್ತು. ನಾನು ಫಾಸ್ಟಾಗಿ ಹಾಕೋ. ಹೆಂಗೆ ನಾನು ಫಾಸ್ಟಾಗಿ ಹಾಕಿ ಏನು ಆಗಬೇಕಾಗಿಲ್ಲ, ಚೆನ್ನಾಗಿ ಮಾಡಬೇಕಷ್ಟೇ. ಅದು ಬಂತು. ಇದು ಬಂತಲ್ಲಿ. ಎತ್ಕೋ ಈಗ ಫಾಸ್ಟಾಗಿ ಉಂಡೆ ಎತ್ಕೋ. ಹಿಂಗೆ ತುತ್ಕಟ್ದಂಗೆ ಕಟ್ಟುಬಿಟ್ಟು ಈಗ ತಕ್ಷಣಕ್ಕೆ ಬಿಡು, ಬರುತ್ತೆ. ನೋಡಲಿ, ಭಯ ಪಡ್ತೀಯ, ಅದಕ್ಕೇನೆ ಬೇಗ ಆಗಲ್ಲ. ನಾನು ಮುಂದೆ ಒಂದು ಹಾಕಿ ತೋರಿಸ್ಕೊಡ್ತೀನಿ ಅಂದ್ರು ನೋಡಲಿ. ನನ್ನ ಅಡುಗೆ ನಂದು, ನಿಮ್ಮ ಅಡುಗೆ ನಿಮ್ಮದು. ನೀರನ್ನ ಹತ್ಕೋತಾನೆ ಇರ್ಬೇಕು ಕಣವ. ಮಾಡು ತಗಡ. ನಿನ್ನ ಇಷ್ಟ ಬಂದಂಗೆ ನೀನು ಮಾಡೋದು, ನಾನು ಹೇಳ್ಕೊಟ್ಟಂಗೆ ಏನೂ ಮಾಡಲ್ಲ. ಮಾಡು. ನಮ್ಮ ಮಾತ್ರ 5 ನನಗೆ ಅಂದರೆ ಚಿಕ್ಕದು ಹಾಕಿ 3 ಇಲ್ಲೇ ಆಯ್ತಲ್ಲ. ಇನ್ನೊಂದು ಹಾಕೋರು 9. 10 ಆಗುತ್ತೆ. ನೀನು ತಿನ್ನು. 10 ತಿಂತೀರಾ? 10 ಉದ್ದಿ ನೋಡೆ. ತಿನ್ನಕಾಯ್ದಿತ್ತಾ? ಹಾಕ್ಬೋದು, ಇಲ್ಲೂ ಹಾಕ್ಬೋದು. ಬೋಂಡ ಅದು ಏನು ಗೊತ್ತಾ, ಇದು ಉದ್ದಿನ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಹುಡುಡಿ ಬೇಡ. ಇದ್ರಲ್ಲಿ ಹುಡುಡಿ ತಿನ್ನಕಾಯ್ತಿತ್ತವ. ಹಂಗೆ ಉಂಡುಂಡೆ ಹಾಕು, ಬೋಂಡ ಥರ ಆಗುತ್ತೆ. ನಮ್ಮಮ್ಮ ಬೋಂಡನೇ ಮಾಡೋದು, ಉದ್ದಿನ ವಡೆ ಮಾಡೋದಿಲ್ಲ. ಎಲ್ಲ ಇದೇ ಥರ ಹಾಕುತ್ತೆ, ಆದರೆ ಓಲ್ ಮಾಡಲ್ಲ. ಹಂಗಂಗೆ ಹಾಕೋದು ಬೋಂಡ ಥರ. ಅಲ್ಲ, ಟೇಸ್ಟ್ ಒಂಚೂರು ಹೆಂಗೂ ಡಿಫ್ರೆನ್ಸ್ ಆಗೇ ಆಗುತ್ತೆ ಗೊತ್ತಾ? ಆ ಥರ ಬೇಕಾದ್ರೆ ನೀನು ನೋಡಬೇಕಿರೆ. ಇದು ಈ ರೀತಿ ಮಾಡೋದಕ್ಕೂ ಈ ರೀತಿ ಬೋಂಡ ಟೈಪ್ ಮಾಡೋದಕ್ಕೂ ವ್ಯತ್ಯಾಸ ಐತೆ ಗೊತ್ತಾ? ಹಾಂ, ಕೋಲ್ ಬರ್ಸಿಲ್ಲ ಅಂದ್ರಲ್ಲ ನೋಡಿ. ಬೇರೆ ತಡಿಯವ. ನೀನು ಕೈನ ಸ್ವಲ್ಪ ಒರೆಸ್ಕೋ. ನಿನಗೆ ಈ ಕನ್ನಡ ಅರ್ಥನೇ ಆಗಲ್ಲ. ನಿನಗೆ ಬರೀ ಇಂಥ ಕಿತಾಪತಿಗಳ ಮಾಡ್ಕೊಳ್ಳೋದು, ಆಮೇಲೆ ಕೈ ಸುಡ್ತು ಕಾಲು ಸುಡ್ತು ಅಂತ ಅನ್ನೋದು. ಎಣ್ಣೆ ಜೊತೆ ಸರ್ಸಾಡಬಾರ್ದು. ಎಷ್ಟು ಹೇಳೋದು ನಿಂಗೆ? ಎಣ್ಣೆಲಿ ಏನೇ ಹಾಕಕ್ಕೆ ಹೋದ್ರೂ ನೀಟಾಗಿ ಕೈ ಒರೆಸ್ಕೋಬೇಕು. ನೀಟಾಗಿ 1-2 ನಿಮಿಷ ಬೇಯ್ಲಿ. ತಡಿಯಪ್ಪಿ, ಏನು ಬಿಡಿಸ್ತೀಯ? ಎಲ್ಲ ಕಚ್ಕೊಳತ್ತೆ ನೋಡಲ್ಲಿ. ಅಲ್ಲ, ಹಂಗಲ್ಲ, ಈಗ ಬಿಡಿಸ್ಬಾರ್ದು, ಒಂಚೂರು ಬೇಯಬೇಕು. ಬೆಂದಿರೋದನ್ನ ಬಿಡಿಸ್ತಿರೋದು ನೋಡಿ. ಇದನ್ನ ಬಿಡಿಸ್ತಿದ್ದೀನಾ? ಏನೋ ಮಾಡವ, ನಿನ್ನ ಮಾತೆಲ್ಲಿ ಕೇಳ್ತೀಯ? ಬಿಟ್ಲು ಹೆಂಗ್ ಕಚ್ಕೊಂಡು ಮೇಲೆ ಇದ್ದಿತ್ತು ಗೊತ್ತಾ? ಹೇಳಿದ ಮಾತು ಕೇಳ್ತೀನಿ. ಏನು ಬಿಡಿಸೋದಲ್ಲಿ ನಾನು ಹೇಳಿದ ಮಾತೆ ಕೇಳಲ್ವಲ್ಲಪ್ಪ. ನೋಡಲ್ಲಿ, ಮತ್ತೆ
ಒಂದು ನಿಮಿಷ ಬೇಯಬೇಕು ತಡಿಯಮ್ಮ. ಅಲ್ಲಿ ಬಿಡಿಸೋದಂಗಲ್ಲ, ಮಗಚ್ದಾಗ ಬಿಡಿಸ್ಬೇಕು. ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು. ಹೋಟ್ಲಲ್ಲಿ ತಿಂತೀವಲ್ಲ ಅಪ್ಪಿಯವರು, ಫುಲ್ಲು ಮೈದಾ. ಇದ್ಯಾಕೆ ಹಂಗೆ ಮಲಗ್ಬಿಡ್ತಿದ್ಯಾ? ಹೋಟ್ಲಲ್ಲಿ ಮಾಡ್ತಾರೆ ನೋಡು, ಫುಲ್ಲು ಮೈದಾ ಮಿಕ್ಸು ಆಯಿತಾ. ಯಾವುದು ಉದ್ದಿನಿಟ್ಟು ಸ್ವಲ್ಪ ಇದ್ದರೆ ಮೈದಾನೇ ಮುಕ್ಕಾಲು ಭಾಗ ಮಿಕ್ಸ್ ಮಾಡಾಕಿರ್ತಾರೆ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು. ಏನನ್ಸುತ್ತೆ ಅವಾಗ ತಿನ್ಬೇಕಾದ್ರೆ ಉದ್ದಿಂದು ಸ್ಮೆಲ್ ಇರಬೇಕು ಒಡೆಲಿ, ಅವಾಗ ಒಳ್ಳೆ ಟೇಸ್ಟ್ ಇರುತ್ತೆ. ಸಾಕು ಮೇಡಮ್. ಎಣ್ಣೆ ಬರುತ್ತಮ್ಮ. ಹುಷಾರು. ನೋಡಿ ತೋರಿಸು. ಉದ್ದಿನೊಡೆ ರೆಡಿ. ಬಿಸಿ ಮುಟ್ಟಕ್ಕಂತೂ ಆಗಲ್ಲ, ಸಕ್ಕತ್ ಬಿಸಿ ಇದೆ. ಬಿಸಿ ನಿನ್ನೆ ತಿನ್ನು. ಅದು ಯಾಕಂದು ಕಣ್ಣು ಮುಚ್ತೀರಾ? ಅಲ್ಲ, ಏನಕ್ಕೆ ಕಣ್ಣು ಮುಚ್ಚೋದು? ಭಯ. ನೀನು ಬಿಸಿ ಆಗ್ತೀರಾ ಗಾಬರಿ. ಏನು ತಿನ್ಸಿದ್ರು ಕಣ್ಣು ಮುಚ್ತೀರ. ಅಲ್ಲಿ ಒಂಚೂರು ಸಪ್ಪೆ ಐತೆ. ನಿಮ್ಗೆ ಸಪ್ಪೆನಾ? ಬನ್ನಿ. ಅದು ಚೆನ್ನಾಗಿ ಮಾಡೋದು. ಉದ್ದಿಂದು ಸ್ಮೆಲ್ಲು ಬಾಯಿಗೆ ಉದ್ದಿಂದು ಸ್ಮೆಲ್ಲು ಬಾಯಿಗೆಲ್ಲ ಹರಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಉದ್ದಿನ ಸ್ಮೆಲ್ ಇರಬೇಕು. ಅದೇನೋ ಸ್ಮೆಲ್ ಇಲ್ಲದೆ ಬರೀ ಹಿಟ್ಟಿಟ್ಟಂಗಿರುತ್ತೆ, ತಿನ್ನಕ್ಕೆ ಬೇಜಾರು. ನಿಂದು ಊಟ ಆಯ್ತಪ್ಪ ಅಂದ್ರೆ ನಿಜವಾಗ್ಲೂ ಅನಿ ಹುಡುಗ್ರದೆಲ್ಲ ಊಟ ಆಯ್ತಾ? ಒಬ್ಳೆ ಟೈಮ್ ಆಗಲೇ ಹೆಚ್ಚು ಕಮ್ಮಿ 1 ಗಂಟೆ. ಈಗ ವೈಟ್ ರೈಸ್, ಅವರೆಕಾಳು ಸಾಂಬಾರು ಚೆನ್ನಾಗಿತ್ತು. ನಾನು ಅವರೆಕಾಳು ಸಾಂಬಾರು ಸ್ಪೈಸಿಯಾಗಿ, ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ, ಹಂಗಾಗಿ ಸ್ಪೈಸಿಯಾಗಿ ಮಾಡ್ಕೊತೀವಿ. ಖಾರ ಕಮ್ಮಿ ಇದ್ದರೆ ತಿನ್ನೋಕ್ಕಾಗಲ್ಲ. ಒಳ್ಳೆ ಪೇಷಂಟ್ಸ್ ಆ ಥರ ಇದ್ದಂಗೆ ಇರುತ್ತೆ ನಮಗೆ ಯಾವಾಗಲೂ ಖಾರ ಜಾಸ್ತಿ ಆಗಿರ್ಬೇಕು. ಏನಪ್ಪ ಅವರೆಕಾಳು ಚೆನ್ನಾಗಿತ್ತು ತಿನ್ನೋಕ್ಕೆ, ನೆಂಚ್ಕೊಳಕ್ಕಿರಲ್ಲ, ಒಳ್ಳೆ ಟೇಸ್ಟ್ ಇತ್ತು. ಬಿಸಿ ಹಾಕೊಂಡ್ಬರ್ತಾ ಇದ್ದೀನಿ ನಾನು. ಅನ್ನ ಸಾರು ನೋಡಿ, ಅವರೆಕಾಳು ಸಾರು, ಬರೀ ಅವರೆಕಾಳು ಹಾಕಿದ್ದು. ಆಯಿತು. ವಡೆ, ಬಿಸಿ ವಡೆ. ಸಕ್ಕತ್ತಾಯ್ತು. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಮಗಂತೂ ಉದ್ದಿನ ವಡೆ ಅಂದರೆ ಎಲ್ರಿಗೂ ಇಷ್ಟ. ವಡೆ ಜೊತೆಗೆ ಅನ್ನ ಸಾಂಬಾರು ಜೊತೆಗೆ ವಡೆ ತಿಂದೆ. ವಡೆ ಜೊತೆಗೆ ಅನ್ನ ಸಾಂಬಾರಲ್ಲ, ಹಿಂಗೆ ಸಖತ್ತಾಗಿತ್ತು. ಒಳ್ಳೆ ಟೇಸ್ಟ್ ಇತ್ತು. ಊಟ ಆಯಿತು, ಕೂತಿದ್ದೀವಿ. ಟೈಮಿಗೆ ನೋಡಿ 1:40. ಅದು ಒಂದು 20 ನಿಮಿಷ ಫಾಸ್ಟು, 1:20 ಹಂಗೆ ಹೋಲಿಸ್ಕೊಂಡ್ರೆ. ಇವತ್ತು ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.